ಹಳೆ ದೋಸ್ತ ಅಲ್ಲ, ಪರ್ಮನೆಂಟ್ ಸರ್ ಏನು ಸರ್ ವಿಶೇಷ? ಏನಿಲ್ಲಪ್ಪ, ನಿಮಗೆ ಗೊತ್ತಿಲ್ಲ ಹಿಸ್ಟ್ರಿ ಆಫ್ ಕೋರೆ ಫ್ಯಾಮಿಲಿ. ಈ ದೇಶದ ಸ್ವಾತಂತ್ರ್ಯಕ್ಕೆ ಆ ಕುಟುಂಬ ಬಹಳ ದೊಡ್ಡ ಸಹಕಾರ ಕೊಟ್ಟಿದೆ. ಅವ್ರ ತಂದೆ ಫ್ರೀಡಮ್ ಜೈಲಲ್ಲಿದ್ದರು. ಹಿಂದೆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟಕ್ಕೆ ದುಡ್ಡು ಕೊಟ್ಟಂಥ ಕುಟುಂಬ. ಈಗೂ ಕೂಡ ಯಾವುದೇ ಪೊಲಿಟಿಕಲ್ ಪಾರ್ಟಿ ಆಗಲಿ ಅವರ ಸಂಸ್ಥೆಯಿಂದ ಎಲ್ಲ ಥರದ ಸಹಕಾರ ಕೊಟ್ಟಿದ್ದಾರೆ. ಸುಮಾರು 170-80 ರೂಮ್ಸು ಕೂಡ ನಾವು ಇನ್ಸ್ಟಿಟ್ಯೂಷನ್ನಿಂದ ನಮ್ಮ ಬರೋಂಥ ಗೆಸ್ಟ್ಗಳಿಗೆ, MLAಗಳಿಗೆ, ನಮ್ಮಂಥವ್ರಿಗೆಲ್ಲ ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ಲಾಸ್ಟ್ ಟೈಮ್ ಬಂದು ನಾನು ಅಲ್ಲಿ ಹೋಗಿ ಶಿಫ್ಟ್ ಮಾಡ್ಕೊಂಡಿದ್ದೆ. ಸೊ ಈಗ ಕೂಡ ಎಲ್ಲ ನಮ್ಮ ಸಹಕಾರ ಕೊಟ್ಟಿದ್ದಾರೆ. ನಮಗೆ ಒಳ್ಳೆಯದಾಗಲಿಕ್ಕೆ ಬೆಳಗಾಂಗೆ ಒಂದು ಇತಿಹಾಸ ಸೃಷ್ಟಿಯಾದಂಥ ಒಂದು ಐತಿಹಾಸಿಕವಾದಂಥ ದಿನ. ಸೊ ಅವರೆಲ್ಲ ಸಂಸ್ಥೆಯಿಂದ ಏನು ಬೇಕೋ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಸೊ ಅದಕ್ಕೆ ನಮ್ಮದೊಂದು ಸೌಹಾರ್ದ ಊಟ. ಸರ್ ಎಲ್ಲೋ ಮರಳಿ ಕಾಂಗ್ರೆಸ್ ತರೋ ಪ್ರಯತ್ನ ಏನಾದ್ರು ಮಾಡ್ತಾ ಇದ್ದೀರಾ ಸರ್? ಕರೆದು ಇಲ್ಲ, ಅವ್ರು ಬರೋದು ಇಲ್ಲ, ಅವಶ್ಯಕತೆನೂ ಇಲ್ಲ. ಈಗ ನಮ್ಮದು ಅದು ಊಟ ಫಸ್ಟ್ ಕ್ಲಾಸ್ ಊಟ. ಹಾಂ ಸರ್, ಜೋಳದ ರೊಟ್ಟಿ ಸರ್, ಪರ್ಮನೆಂಟ್ ಫ್ರೆಂಡು. ಜೋಳದ ರೊಟ್ಟಿ, ಹಿಂಡಿ, ಮೊಸರು ಹಿಂಡಿ ತಿಂದವನು ಜಟ್ಟಿ ಅಂತ ಆಗುವನು ಅಂತ ನನಗೆ. ಸೊ ಒಳ್ಳೆ ಜೋಳದ ರೊಟ್ಟಿ ಊಟ ಹಾಕಿದ್ರು. ನಾವೆಲ್ಲ ತುಂಬ ಭಾಳ ಸಂತೋಷ. ಈ ಭಾಗದವ್ರ ಲೀಡರ್ ಸರ್ ಅವರು, ಬಟ್ ರಾಜಕೀಯವಾಗಿ ಹಂಗೆ ದೊಡ್ಡ ಸ್ಥಾನಮಾನಗಳು ಸಿಗಲಿಲ್ಲ. BJP ಅವ್ರ ಹತ್ರ ಮಾತಾಡಿದ್ದಾರೆ ಸರ್. ನಾಳೆ ಪ್ರಿಯಾಂಕಾ ಸರ್ ನಾಳೆ ಎಷ್ಟು ಗಂಟೆಗೆ ಬರ್ತಾರೆ ಸರ್? ಫ್ಲೈಟ್ ಎಷ್ಟು ಗಂಟೆಗೆ ಬರ್ತಾರೆ ಸರ್? ಮಹಾತ್ಮ ಗಾಂಧಿ ಅವರ ಹತ್ಯೆಯಲ್ಲಿ ಏನು ನೆಹರು ಅವರ ಕೈವಾಡ ಇತ್ತು. ಒಂದು ಗುಂಡನ್ನ ಗುಡ್ಸೇರ್ ಹೊಡೆದ್ರೆ 2 ಗುಂಡನ್ನ ಹೊಡೆಯೋದಕ್ಕೆ ನೆಹರು ಅವರ ಪಾತ್ರ ಇತ್ತು ಅನ್ನೋ ಮಾತನ್ನು ಕೂಡ ಹೇಳ್ತಾರೆ ಹುಬ್ಬಳ್ಳಿಯಲ್ಲಿ. ಒಳ್ಳೆ ಹಾಸ್ಪಿಟ್ಲು ಇದು. ನಮ್ಮ MB ಪಾಟೀಲ್ ಅವ್ರಿಗೆ ಹೇಳ್ತೀನಿ, ಅವ್ರ ಹಾಸ್ಪಿಟ್ಲ್ ಇದೆ, ಒಳ್ಳೆ ಮೆಂಟಲ್ ಹಾಸ್ಪಿಟ್ಲಿಗೆ ಸೇರ್ಸೋಕ್ಕೆ ಏರ್ಪಾಡು ಮಾಡೋಣ. ಸರ್ ನಾಳೆ ಕಾರ್ಯಕ್ರಮ ಎಷ್ಟು ಗಂಟೆಗೆ ಬರ್ತಾರೆ ಸರ್ ಪ್ರಿಯಾಂಕಾ ಗಾಂಧಿ? 10:30 ಇಲ್ಲಿಗೆ ಲ್ಯಾಂಡ್ ಆಗ್ತಾ ಇದ್ದಾರೆ. ಬಂದ ತಕ್ಷಣ ಸುವರ್ಣಸೌಧಕ್ಕೆ ಹೋಗ್ತಾರೆ. ಮುಖ್ಯಮಂತ್ರಿ ಆ ಪ್ರೋಗ್ರಾಮ್ನ ಈಗ ರಿಲೀಸ್ ಮಾಡ್ತೀನಿ. ಸಾಯಂಕಾಲ ಎಲ್ಲ ಕಂಪ್ಲೀಟ್. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್.